We are discussing about the problems under marginal costing technique. So far, we have seen different techniques and we have solved some of the problems under the different applications of marginal costing. Namely, I think we have done regarding contribution analysis, optimization of product mix, profit planning, and limiting factor. I think we have taken four different applications and we have done the problems on that, and we have understood why exactly this marginal costing will going to be used while taking decisions in the organization. In the same manner, today we will going to discuss one more problem which is related to um, contribution analysis. ಹೋಪ್ ಸ್ಕ್ರೀನ್ ಕಾಣಿಸ್ತಾ ಇದೆಯಲ್ಲ ನಿಮಗೆ? ಕಾಣಿಸ್ತಿದೆಯಾ ಸ್ಕ್ರೀನು? Yes, sir. Yes, sir. ಯಾ, ಪ್ರಾಬ್ಲಮ್ ನಂಬರ್ 20 ಏನು ಹೇಳುತ್ತೆ ನೋಡೋಣ. ತುಂಬಾ ಸಿಂಪಲ್ ಪ್ರಾಬ್ಲಮ್. ಎಕ್ಸಾಮ್ಗೆ ಏನಾದರೂ ಕೇಳಿದ್ರೆ ಒಂದು 5 ಮಾರ್ಕ್ಸ್ಗೆ ಕೇಳೋ ಚಾನ್ಸಸ್ ಇರುತ್ತೆ ಇಂಥ ಪ್ರಾಬ್ಲಮ್ಸ್ನ. ಕಂಪನಿ ಮ್ಯಾನುಫ್ಯಾಕ್ಚರ್ಸ್ ಅಂಡ್ ಮಾರ್ಕೆಟ್ಸ್ 3 ಪ್ರಾಡಕ್ಟ್ಸ್ ಎಕ್ಸ್ ವೈ ಅಂಡ್ ಝೆಡ್. ಒಂದು ಕಂಪನಿ 3 ಪ್ರಾಡಕ್ಟ್ನ ಮ್ಯಾನುಫ್ಯಾಕ್ಚರ್ ಮಾಡಿ ಮಾರ್ಕೆಟಿಗೆ ಬಿಡ್ತಾ ಇದಾರಂತೆ. ಆಲ್ ದ 3 ಪ್ರಾಡಕ್ಟ್ಸ್ ಆರ್ ಮೇಡ್ ಫ್ರಮ್ ದ ಸೇಮ್ ಸೆಟ್ ಆಫ್ ಮೆಷಿನ್ಸ್. ಆ 3 ಪ್ರಾಡಕ್ಟನ್ನು ಮ್ಯಾನುಫ್ಯಾಕ್ಚರ್ ಮಾಡ್ತಿರೋದು ಒಂದೇ ಟೈಪ್ ಆಫ್ ಮೆಷಿನಲ್ಲಿ ಏನು ಮಾಡ್ತಿದ್ದಾರೆ, ಅವರು ಮ್ಯಾನುಫ್ಯಾಕ್ಚರ್ ಮಾಡ್ತಿದಾರಂತೆ. ಪ್ರೊಡಕ್ಷನ್ ಇಸ್ ಲಿಮಿಟೆಡ್ ಬೈ ಮೆಷಿನ್ ಕೆಪಾಸಿಟಿ. ಏನಾಗಂತ ಅಂದರೆ ಪ್ರೊಡಕ್ಷನ್ ಇಸ್ ಲಿಮಿಟೆಡ್ ಬೈ ಮೆಷಿನ್ ಕೆಪಾಸಿಟಿ ಅಂದರೆ ಯಾರಾದರೂ ಹೇಳ್ತೀರಾ? Production is limited by machine capacity. What it means? Production is limited by machine capacity ಅಂತ ಅಂದ್ರೆ ಅರ್ಥ, ಆ ಕಂಪನಿಲಿ ಮೆಷಿನ್ ಕೆಪಾಸಿಟಿ ಬಂದು ಶಾರ್ಟೇಜ್ ಇದೆ. ಸೊ ಅವ್ರ ಪ್ರೊಡಕ್ಷನ್ ಪ್ಯೂರ್ಲಿ ಡಿಪೆಂಡ್ಸ್ ಅಪಾನ್ ಹೊರಗಡೆ ಮಾರ್ಕೆಟಲ್ಲಿರೋ ಡಿಮ್ಯಾಂಡ್ ಬೇಸಿಸ್ ಮೇಲೆ ಅಲ್ವಂತೆ. ಅದ್ರ ಪ್ಯೂರ್ಲಿ ಪ್ರೊಡಕ್ಷನ್ ಯಾವ ಬೇಸಿಸ್ ಮೇಲೆ ನಡೆಯುತ್ತೆ ಅಂತ ಅಂದ್ರೆ ಆ ಮೆಷಿನರಿಯ ಕೆಪಾಸಿಟಿ ಎಷ್ಟಿದೆ ಅದ್ರ ಬೇಸಿಸ್ ಮೇಲೆ ಏನ್ ಮಾಡ್ತಾರಂತೆ, ಪ್ರೊಡಕ್ಷನ್ ಮಾಡ್ತಾರಂತೆ. ಅಂದ್ರೆ ಅರ್ಥ, ಹೊರಗಡೆ ಮಾರ್ಕೆಟ್ ಅಲ್ಲಿ ಡಿಮ್ಯಾಂಡ್ ಏನಿದೆ ಅಥವಾ ಹೊರಗಡೆ ಮಾರ್ಕೆಟ್ ಅಲ್ಲಿ ಸೇಲ್ಸ್ ಎಷ್ಟಾಗ್ತಾ ಇದೆ ಅದ್ರ ಬೇಸಿಸ್ ಮೇಲೆ ಈ ಕಂಪ್ನಿ ಮ್ಯಾನುಫ್ಯಾಕ್ಚರ್ ಮಾಡ್ತಾ ಇಲ್ಲ. ಅವ್ರು ಮ್ಯಾನುಫ್ಯಾಕ್ಚರ್ ಮಾಡ್ತಿರೋದು ಬಂದು ಕಂಪನಿಯ ಮೆಷಿನ್ನ ಕೆಪಾಸಿಟಿ ಎಷ್ಟಿದೆ ಅಷ್ಟ್ರ ಮೇಲೆ ಏನ್ ಮಾಡ್ಬೇಕಾಗತ್ತೆ, ಪ್ರೊಡಕ್ಷನ್ ಮಾಡ್ಬೇಕಾಗತ್ತೆ. ಸಿಂಪಲ್ ಎಕ್ಸಾಂಪಲ್, ಇವಾಗ ನಮ್ಮಲ್ಲಿ MCOMಗೆ ಅಡ್ಮಿಷನ್ಸು ನಾವು 100 ಜನ 200 ಜನ ಬೇಕಾದ್ರೂ ಅಡ್ಮಿಷನ್ ಮಾಡ್ಕೋದು. ಬಟ್ ಆದರೆ ನಮ್ಮ ಕೆಪಾಸಿಟಿ ಇರೋದು ಎಷ್ಟು, 40 ಕೆಪಾಸಿಟಿ ಇರೋದು. ನಾವು 40 ಕೆಪಾಸಿಟಿ ಮಾತ್ರ ಏನು ಮಾಡಬೇಕಾಗುತ್ತೆ, ನಾವು ಅಡ್ಮಿಷನ್ಸ್ ಮಾಡ್ಕೋಬೇಕಾಗುತ್ತೆ. ಸೊ ಸೇಮ್ ವೇ ಹಿಯರ್ ಆಲ್ಸೋ ಪ್ರೊಡಕ್ಷನ್ ಇಸ್ ಲಿಮಿಟೆಡ್ ಬೈ ಮೆಷಿನ್ ಕೆಪಾಸಿಟಿ. ನಾವು ಫ್ರಮ್ ದ ಡಾಟಾ ಗಿವನ್ ಬಿಲೋ ಇಂಡಿಕೇಟ್ ದ ಪ್ರಯಾರಿಟೀಸ್ ಫಾರ್ ಪ್ರಾಡಕ್ಟ್ ಎಕ್ಸ್ ವೈ ಅಂಡ್ ಝೆಡ್ ಅಂತೆ. ಏನಿಂಗಂತ ಅಂದರೆ indicate priorities for product X, Y and Z with a view to maximizing profit ಅಂತ ಅಂದ್ರೆ ಏನು? ಇಂಡಿಕೇಟ್ ಪ್ರಯಾರಿಟೀಸ್ ಅಂತ ಅಂದ್ರೆ ಅರ್ಥ ಏನು? ಇಂಡಿಕೇಟ್ ಪ್ರಯಾರಿಟೀಸ್ ಅಂತ ಅಂದ್ರೆ ಒಂದು ಪ್ರಾಡಕ್ಟ್ನ ನೀನು ಮ್ಯಾನುಫ್ಯಾಕ್ಚರ್ ಮಾಡಿದ್ರೆ ಆ ಪ್ರಾಡಕ್ಟ್ ಇಂದ ನಿನ್ನ ಪ್ರಾಫಿಟ್ ಮ್ಯಾಕ್ಸಿಮೈಸ್ ಆಗಬೇಕು. ಅದ್ರ ಬೇಸಿಸ್ ಮೇಲೆ ಏನ್ ಮಾಡು, ಎಕ್ಸ್ ವೈ ಝೆಡ್ಗೆ ಏನ್ ಮಾಡು, ಪ್ರಯಾರಿಟೀಸ್ನ ಕೊಡು. ಪ್ರಯಾರಿಟೀಸ್ ಕೊಡು ಅಂತ ಅಂದ್ರೆ ಏನ್ ಮಾಡಬೇಕು ಹೇಳಿ? ಏನನ್ನ ಅಲಾಟ್ ಮಾಡಬೇಕು? ರ್ಯಾಂಕ್ಸ್ನ ಅಲಾಟ್ ಮಾಡಬೇಕು. ಸೊ ರ್ಯಾಂಕ್ ಯಾರಿಗೆ ಹೈಯೆಸ್ಟ್ ಬರುತ್ತೆ ಅವರಿಗೆ ಏನಾಗುತ್ತೆ, ಸೊ ನಾವು ಫಸ್ಟ್ ಪ್ರಿಫರೆನ್ಸ್ ಅವ್ರಿಗೆ ಕೊಡ್ತೀವಿ, ಸೆಕೆಂಡ್ ಪ್ರಿಫರೆನ್ಸು ಸೆಕೆಂಡ್ ಯಾರು ಹೈಯೆಸ್ಟ್ ಬಂದಿರ್ತಾರೆ, ಥರ್ಡ್ ಬಂದು ಯಾರು ಹೈಯೆಸ್ಟ್. ನಾವು ರ್ಯಾಂಕ್ ಯಾವ್ದು ಬೇಸಿಸ್ ಮೇಲೆ ಅಲಾಟ್ ಮಾಡ್ತೀರಾ? ಇಟ್ ಇಸ್ ಬೇಸ್ಡ್ ಆನ್ ದ ಕಾಂಟ್ರಿಬ್ಯೂಷನ್ ಬೇಸಿಸ್ ಮೇಲೆ ಅಲಾಟ್ ಮಾಡ್ತೀರಾ. ಸೊ ನಿಮಗೆ ಪ್ರಾಬ್ಲಮ್ ಅಲ್ಲಿ ಏನು ಮಾಡಿದ್ದಾನೆ, ರಾ ಮೆಟೀರಿಯಲ್, ಡೈರೆಕ್ಟ್ ಲೇಬರು, ಅದರ್ ವೇರಿಯಬಲ್ ಕಾಸ್ಟ್ ಕೊಟ್ಟಿದ್ದಾನೆ. ಇವು ಮೂರನ್ನ ಆ್ಯಡ್ ಮಾಡಿದ್ರೆ ನಮಗೆ ಗೊತ್ತಿದೆ ಏನು ಸಿಗುತ್ತೆ, ವೇರಿಯಬಲ್ ಕಾಸ್ಟ್ ಸಿಗುತ್ತೆ. ಸೆಲ್ಲಿಂಗ್ ಪ್ರೈಸ್ ಕೊಟ್ಟಿದ್ದಾನೆ, ಸೆಲ್ಲಿಂಗ್ ಪ್ರೈಸ್ ಇಂದ ವೇರಿಯಬಲ್ ಕಾಸ್ಟ್ ಲೆಸ್ ಮಾಡಿದ್ರೆ ಏನು ಸಿಗುತ್ತೆ, ಕಾಂಟ್ರಿಬ್ಯೂಷನ್ ಸಿಗುತ್ತೆ. ನಾವು ಇಲ್ಲಿ ಒಂದು ಕ್ಲಾರಿಟಿ ನೀವು ತಗೊಳ್ಬೇಕಾಗಿರೋದು ಏನು ಅಂತ ಅಂದ್ರೆ, ಸಿಂಪ್ಲಿ ಬೈ ಚೆಕಿಂಗ್ ಔಟ್ ದ ಕಾಂಟ್ರಿಬ್ಯೂಷನ್ ಯು ಕಾಂಟ್ ಅಲಾಟ್ ದ ರ್ಯಾಂಕ್ಸ್.
ಕಾಂಟ್ರಿಬ್ಯೂಷನ್ ಯಾರ್ದು ಹೈಯೆಸ್ಟ್ ಬಂದಿದೆ ಅವ್ರದ್ದು ಮಾತ್ರ ಡೈರೆಕ್ಟ್ ಆಗಿ ಫಸ್ಟ್ ರ್ಯಾಂಕ್, ಸೆಕೆಂಡ್ ರ್ಯಾಂಕ್, ಥರ್ಡ್ ರ್ಯಾಂಕ್ ಅಂತ ಕೊಡಕ್ ಆಗಲ್ಲ. ಇನ್ಸ್ಟೆಡ್ ಆಫ್ ದಟ್, ಸೊ ದೇರ್ ಇಸ್ ಒನ್ ಪಾಯಿಂಟ್ ಹಿಯರ್, ಏನೋ ಸ್ಟ್ಯಾಂಡರ್ಡ್ ಮೆಷಿನ್ ಟೈಮ್ ರಿಕ್ವೈರ್ಡ್ ಪರ್ ಯೂನಿಟ್ ಇನ್ ಮಿನಿಟ್ಸ್ ಅಂತ ಕೊಟ್ಟಿದ್ದಾರೆ. ಇಲ್ಲಿ ಇನ್ನೊಂದು ಹೇಳಿದಾನೆ ಏನಂತ, ಪ್ರೊಡಕ್ಷನ್ ಇಸ್ ಲಿಮಿಟೆಡ್ ಬೈ ಮೆಷಿನ್ ಕೆಪಾಸಿಟಿ ಅಂತ ಹೇಳಿದಾನೆ. ಸೊ ಅದರ ಅರ್ಥ ದೇರ್ ಇಸ್ ಅ ಲಿಮಿಟಿಂಗ್ ಫ್ಯಾಕ್ಟರ್. ಸೊ ಯು ನೀಡ್ ಟು ಕ್ಯಾಲ್ಕುಲೇಟ್ ದ ಕಾಂಟ್ರಿಬ್ಯೂಷನ್ ಪರ್ ಲಿಮಿಟಿಂಗ್ ಫ್ಯಾಕ್ಟರ್ನ ಏನ್ ಮಾಡ್ಬೇಕಾಗತ್ತೆ, ಕ್ಯಾಲ್ಕುಲೇಟ್ ಮಾಡಿಬಿಟ್ಟು, ಸೊ ಯು ನೀಡ್ ಟು ಅಲಾಟ್ ದ ಪ್ರಯಾರಿಟಿ. ಸೊ ಯಾರಿಗೆ ಫಸ್ಟ್, ಯಾರಿಗೆ ಸೆಕೆಂಡ್, ಯಾರಿಗೆ ಥರ್ಡ್ ಅಂತ ಏನ್ ಮಾಡ್ಬೇಕಾಗತ್ತೆ, ಅಲೋಕೇಟ್ ಮಾಡ್ಬೇಕಾಗತ್ತೆ. ಸೊ ಈ ಅಲೋಕೇಶನ್ ಯಾವ ರೀತಿ ಮಾಡಬೇಕು? ಸೊ ಸಿಂಪಲ್, ನಾನು ಇವಾಗ ಜಸ್ಟ್ ಏನ್ ಹೇಳ್ಕೊಟ್ಟೆ ಅದೇ ರೀತಿನೇ ಏನ್ ಮಾಡ್ತಾ ಹೋಗ್ತೀರಾ, ಅಲೋಕೇಟ್ ಮಾಡ್ತಾ ಹೋಗ್ತೀರಾ. ಐ ಥಿಂಕ್ ಹೋಪ್ ನಿಮ್ಗೆ ಎಕ್ಸೆಲ್ ಸ್ಕ್ರೀನ್ ಕಾಣಿಸ್ತಾ ಇದೆ ಅಂತ ಅನ್ಕೊಂಡಿದೀನಿ. ಎಸ್ ಆರ್ ನೋ? ಎಸ್ ಸರ್. ಸೊ ಫಸ್ಟ್ ಏನ್ ಮಾಡ್ಬೇಕಾಗತ್ತೆ ನೀವು, ಆಸ್ ಐ ಸೆಡ್, ಲೈಕ್ ಯು ನೀಡ್ ಟು ಟೇಕ್ ದ ಸೇಲ್ಸ್ ಫಸ್ಟ್. ಅದಾದ್ಮೇಲೆ ವೇರಿಯಬಲ್ ಕಾಸ್ಟ್ ಕ್ಯಾಲ್ಕುಲೇಟ್ ಮಾಡ್ಬೇಕಾಗತ್ತೆ. ಅದಾದ್ಮೇಲೆ ಬಂದು ಏನ್ ಮಾಡ್ಬೇಕಾಗತ್ತೆ, ಸೊ ನೀವು ನಿಮ್ಮ ಕಾಂಟ್ರಿಬ್ಯೂಷನ್ ಏನ್ ಮಾಡ್ಬೇಕಾಗತ್ತೆ, ಕ್ಯಾಲ್ಕುಲೇಟ್ ಮಾಡ್ಬೇಕಾಗತ್ತೆ. ಇಂಡಿಕೇಶನ್ priorities for product X, Y and Z. Okay, so this is what the heading that we need to do it here. So that it will be clearly visible to all of you. Now, so ಏನೇನು ತಗೊಳ್ಬೇಕು ನಾನೀಗ? ಸೊ ಹೆಡ್ಡಿಂಗ್ ತಗೊಳ್ತೀನಿ, ಒಂದು ಪರ್ಟಿಕ್ಯುಲರ್ಸು, ಪ್ರಾಡಕ್ಟ್ ಎಕ್ಸ್, ಪ್ರಾಡಕ್ಟ್ ವೈ, ಪ್ರಾಡಕ್ಟ್ ಝೆಡ್. ಸೊ ಇವು ಮೂರು ಏನು ನಾನು ಪ್ರಾಡಕ್ಟ್ಸ್ಗಳನ್ನ ತಗೊಳ್ಬೇಕಾಗಿರೋದು. ಸೊ ಫಸ್ಟ್ ಏನ್ ತಗೊಳ್ಬೇಕಪ್ಪ, ನಾನು ಸೇಲ್ಸ್ ತಗೋಬೇಕು. ಸೇಲ್ಸ್ ಎಷ್ಟೆಷ್ಟು ಕೊಟ್ಟಿದ್ದಾರೆ ನೋಡಿ. ಸೊ 25, 30, 35 ಕೊಟ್ಟಿದ್ದಾರೆ. ಈಗ ಏನ್ ಮಾಡ್ತೀನಿ ನಾನು, ಐ ಕ್ಯಾಲ್ಕುಲೇಟ್ ದ ವೇರಿಯಬಲ್ ಕಾಸ್ಟ್. ವೇರಿಯಬಲ್ ಕಾಸ್ಟ್ ಏನೇನು ಕೊಟ್ಟಿದ್ದಾರಪ್ಪ ಪ್ರಾಬ್ಲಮ್ ಅಲ್ಲಿ? ಒಂದು ರಾ ಮೆಟೀರಿಯಲ್ ಕೊಟ್ಟಿದ್ದಾನೆ, ಎರಡು ಡೈರೆಕ್ಟ್ ಲೇಬರ್ ಕೊಟ್ಟಿದ್ದಾನೆ, ಮೂರನೇದು ಅದರ್ ವೇರಿಯಬಲ್ ಕಾಸ್ಟ್ ಕೊಟ್ಟಿದ್ದಾನೆ. ಸರಿನಾ? ಸೊ ರಾ ಮೆಟೀರಿಯಲ್ ಕಾಸ್ಟ್ ಎಷ್ಟಪ್ಪ? 11.25, 16.25, 21.25. ಡೈರೆಕ್ಟ್ ಲೇಬರ್ ಎಷ್ಟು ಕೊಟ್ಟಿದ್ದಾರೆ ನೋಡಿ, 2.5, 2.5, 2.5. ಅದರ್ ವೇರಿಯಬಲ್ ಕಾಸ್ಟ್ ಎಷ್ಟು ಕೊಟ್ಟಿದ್ದಾರೆ ನೋಡಿ, 1.5, 2.25 and 3.55. 3.5. ನಾವು ನಾನೇನ್ ಮಾಡ್ತೀನಿ ಇವಾಗ ಟೋಟಲ್ ವೇರಿಯಬಲ್ ಕಾಸ್ಟ್ಗೆ, ಸೊ ಮೂರನ್ನು ಏನ್ ಮಾಡ್ತೀನಿ, ಟೋಟಲ್ ಮಾಡ್ಕೊಳ್ತೀನಿ ಯಾವ್ದಾವ್ದನ್ನ. ಸೊ ನನ್ನ ವೇರಿಯಬಲ್ ಮೆಟೀರಿಯಲ್ ಕಾಸ್ಟು, ಲೇಬರ್ ಕಾಸ್ಟ್ ಮತ್ತೆ ಅದರ್ ವೇರಿಯಬಲ್ ಕಾಸ್ಟು ಈಸ್ ಈಕ್ವಲ್ ಟು ಸಮ್ ಆಫ್ ಮೂರನ್ನು ಆ್ಯಡ್ ಮಾಡಿ ಜಸ್ಟ್ ಏನ್ ಮಾಡ್ತೀನಿ, ಈ ಪ್ಲಸ್ ಸಿಂಬಲ್ ಹತ್ರ ಡ್ರ್ಯಾಗ್ ಮಾಡ್ತೀನಿ. ಸೊ ದಟ್ ನನಗೆ ಸೊ ಮೂರದು ಟೋಟಲ್ ಸಿಕ್ಬಿಡುತ್ತೆ ಈಸಿಯಾಗಿ. ಸೊ ಮೂರದು ಏನಾಯ್ತು, ನನಗೆ ಟೋಟಲ್ ಸಿಕ್ತು. ನಾವು ಸೊ ನನಗೆ ಸೇಲ್ಸ್ ಸಿಕ್ಕಿದೆ ವ್ಯಾಲ್ಯೂ, ಟೋಟಲ್ ವೇರಿಯಬಲ್ ಕಾಸ್ಟ್ ಸಿಕ್ಕಿದೆ. ಸೊ ನಾನಿವಾಗ ಸೇಲ್ಸ್ ಮೈನಸ್ ವೇರಿಯಬಲ್ ಕಾಸ್ಟ್ ಮಾಡಿದ್ರೆ ನನಗೆ ಗೊತ್ತು ಏನು ಸಿಗುತ್ತೆ, ಕಾಂಟ್ರಿಬ್ಯೂಷನ್ ಸಿಗುತ್ತೆ. ನಾವು ಕಾಂಟ್ರಿಬ್ಯೂಷನ್ ಹೆಂಗೆ ಕ್ಯಾಲ್ಕುಲೇಟ್ ಮಾಡ್ತೀರಾ, ಸೇಲ್ಸ್ ಮೈನಸ್ ವೇರಿಯಬಲ್ ಕಾಸ್ಟ್ ಮಾಡ್ತೀರಾ. ಸೊ ಇದನ್ನ ಹಾಗೆ ಏನ್ ಮಾಡ್ತೀನಿ, ಡ್ರ್ಯಾಗ್ ಮಾಡ್ತೀನಿ. ನಾನು ಇದ್ರ ಪಾಯಿಂಟ್ ಆಫ್ ವ್ಯೂ ಇಂದ ಹೋದ್ರೆ ಏನೋ ನಿಮ್ಮ ಕಾಂಟ್ರಿಬ್ಯೂಷನ್ ಒಂದಿನ ಬೇಸ್ ಆಗಿ ಇಟ್ಕೊಂಡ್ರೆ, ಸೊ ನಿನ್ನ ಒಂದು ರ್ಯಾಂಕ್ ಬಂದು ಫಸ್ಟ್ ರ್ಯಾಂಕ್ ಯಾರಿಗೆ ಕೊಡ್ತೀರಾ, ಎಕ್ಸಿಗೆ ಕೊಡ್ತೀರಾ, ಸೆಕೆಂಡ್ ರ್ಯಾಂಕ್ ವೈ, ಥರ್ಡ್ ರ್ಯಾಂಕ್ ಝೆಡ್ಗೆ ಕೊಡ್ತೀರಾ. ಸೊ ದಿಸ್ ಇಸ್ ಹೌ ಯು ವಿಲ್ ಗೋಯಿಂಗ್ ಟು ಡೂ ಫೈನ್. ಬಟ್ ಆದ್ರೆ ಐ ಕಾಂಟ್ ಡೂ ಲೈಕ್ ದಟ್. ಸೊ ನಾನು ಆ ರೀತಿ ಮಾಡೋದಕ್ಕೆ ಬರಲ್ಲ ಇವಾಗ. ಯಾಕೆ? ಬಿಕಾಸ್ ಅಲ್ಲಿ ಅವನೇನ್ ಕ್ಲಿಯರ್ ಆಗಿ ಹೇಳಿದಾನೆ ಏನಂತ, ಏನೋ ಒಂದು ಲಿಮಿಟಿಂಗ್ ಫ್ಯಾಕ್ಟರ್ ಇದೆ ಅಂತ ಹೇಳಿದಾನೆ. ಏನಪ್ಪ ಅದು ಲಿಮಿಟಿಂಗ್ ಫ್ಯಾಕ್ಟರ್? ಅದು ಮೆಷಿನ್ ಅದು ಲಿಮಿಟಿಂಗ್ ಫ್ಯಾಕ್ಟ್ರು. ಸೊ ಅದಕ್ಕೋಸ್ಕರ ಏನ್ ಮಾಡ್ತೀನಿ ನಾನು, ಸೊ ಮೆಷಿನ್ ಹಾರ್ಸ್ ನ ಏನ್ ಮಾಡ್ತೀನಿ, ತಗೊಳ್ತೀನಿ.
ಮೆಷಿನ್ ಹಾರ್ಸು ಪ್ರಾಬ್ಲಮ್ ಅಲ್ಲಿ ಏನ್ ಮಾಡಿದಾನೆ ಕೊಟ್ಟಿದ್ದಾನೆ 39 20 28. ಸೊ ಇದೆಲ್ಲವೂ ಏನ್ರಲ್ಲಿದೆ ಮಿನಿಟ್ಸ್ ಅಲ್ಲಿ ಇದೆ. ಸೊ ಮಿನಿಟ್ಸ್ ಅಂತ ಹಾಕೊಳ್ತೀನಿ ನಾನು. ಸೊ ಮೆಷಿನ್ ಟೈಮ್ ಅಂತ ಹಾಕ್ತೀನಿ ನಾನು ಇನ್ಸ್ಟೆಡ್ ಆಫ್ ಹಾರ್ಸ್, ಬಿಕಾಸ್ ಹಾರ್ಸ್ ನಾವು ಮಾಡ್ತಾ ಇಲ್ಲ ಇಲ್ಲಿ. ನಾವು ಇದ್ರ ಪ್ರಕಾರ ಏನ್ ಮಾಡ್ತೀನಿ ಇವಾಗ, ಕಾಂಟ್ರಿಬ್ಯೂಷನ್ ಪರ್ ಲಿಮಿಟಿಂಗ್ ಫ್ಯಾಕ್ಟರ್ ತಗೊಳ್ತೀವಿ. ನಾವು ಲಿಮಿಟಿಂಗ್ ಫ್ಯಾಕ್ಟರ್ ಏನಪ್ಪ ಇಲ್ಲಿ ಮೆಷಿನ್ ಟೈಮ್. ಸೊ ಕಾಂಟ್ರಿಬ್ಯೂಷನ್ ಗೊತ್ತಿದೆ. ನಾವು ಏನ್ ಮಾಡ್ತೀನಿ ಈಗ, ಕಾಂಟ್ರಿಬ್ಯೂಷನ್ ಡಿವೈಡ್ ಬೈ ಮೆಷಿನ್ ಟೈಮ್ ಮಾಡ್ತೀನಿ. ಕಾಂಟ್ರಿಬ್ಯೂಷನ್ ಡಿವೈಡ್ ಬೈ ಮೆಷಿನ್ ಟೈಮ್. ಕಾಂಟ್ರಿಬ್ಯೂಷನ್ 9 rupees divided by 20. Now contribution divided by machine time. Now ಈಗ ನೋಡಿ ಅಲಾಟ್ಮೆಂಟ್ ಆಫ್ ರ್ಯಾಂಕ್ಸ್ ಹೆಂಗ್ ಚೇಂಜಸ್ ಆಗುತ್ತೆ ಅಂತ. ಫಸ್ಟ್ ಪ್ಲೇಸ್ ಯಾರಪ್ಪ ಕೊಡ್ತೀರಾ ಇವಾಗ, ಯಾರಿಗೆ ಕೊಡ್ತೀರಾ ಫಸ್ಟ್ ಪ್ಲೇಸ್ ಇವಾಗ? Sir, why? Obviously I have to give it to Y first rank. ಯಾಕೆ? because which gives highest contribution as compared to X and Z. ಸೊ ಸೆಕೆಂಡ್ ಪ್ಲೇಸ್ ಬಂದು Z ಗೆ ಹೋಗುತ್ತೆ, ಥರ್ಡ್ ಪ್ಲೇಸ್ ಬಂದು X ಗೆ ಹೋಗುತ್ತೆ. ಸೊ ಅರ್ಥ ಏನಿಲ್ಲಿ ಅಬ್ಸರ್ವ್ ಮಾಡಿ, ನಾನು ಅಕಸ್ಮಾತ್ ಏನಾದ್ರು ಬರೀ ಕಾಂಟ್ರಿಬ್ಯೂಷನ್ ನ ಬೇಸಿಸ್ ಆಗಿ ಏನಾದ್ರು ಇಟ್ಕೊಂಡಿದ್ರೆ, ಸೊ ನನ್ನ ಒಂದು ರ್ಯಾಂಕ್ ಅಲಾಟ್ಮೆಂಟ್ ಯಾರಿಗೆ ಹೋಗ್ತಾ ಇತ್ತು, ಫಸ್ಟು X ಗೆ ಹೋಗ್ತಾ ಇತ್ತು, ಸೆಕೆಂಡ್ ರ್ಯಾಂಕ್ Y, ಥರ್ಡ್ ರ್ಯಾಂಕ್ Z ಗೆ ಹೋಗ್ತಾ ಇತ್ತು. ಬಟ್ ನನಗೆ ಇಲ್ಲಿ ಏನೋ ಒಂದು ಲಿಮಿಟಿಂಗ್ ಫ್ಯಾಕ್ಟರ್ ಇರೋದ್ರಿಂದ ನನ್ನ ಒಂದು ರ್ಯಾಂಕ್ ಅಲಾಟ್ಮೆಂಟ್ ಏನಾಯ್ತು, ಚೇಂಜಸ್ ಆಯ್ತು. ಸೊ ಇವಾಗ ನನ್ನ ರ್ಯಾಂಕ್ ಅಲಾಟ್ಮೆಂಟ್ ಯಾರಿಗೆ, ಫಸ್ಟ್ ರ್ಯಾಂಕ್ ಬಂದು Y ಗೆ, ಸೆಕೆಂಡ್ ರ್ಯಾಂಕ್ ಬಂದು Z ಗೆ, ಥರ್ಡ್ ರ್ಯಾಂಕ್ ಬಂದು X ಗೆ. ಸೊ ಕಮೆಂಟ್ ಏನಂತ ಬರಿಬಹುದು ನಾನು ಈಸಿಯಾಗಿ ಇವಾಗ, ಸೊ ಈಸಿಯಾಗಿ ಹೇಳ್ಬೋದು ಏನಂತ, ಫ್ರಮ್ ದ above analysis it is clear that product Y gives maximum contribution when machine is limiting factor. Later the company can produce product Z and product X respectively. ಹಿಂಗ್ ಬರಿಬೇಕು ಏನನ್ನ, ಕಮೆಂಟ್ ಅನ್ನ ಕೊಡ್ಬೇಕಾದಾಗ. ನಾವು ಕಮೆಂಟ್ ಅನ್ನ ಕೊಡ್ಬೇಕಾದಾಗ ಏನ್ ಮಾಡ್ತೀನಿ ನಾನು, ಸೊ ಈ ರೀತಿ ಕ್ಲಿಯರ್ ಆಗಿ ಹೇಳ್ಬಿಡ್ತೀನಿ ಏನಂತ ನೋಡಪ್ಪ. ಸೊ ಫ್ರಮ್ ದ ಎಬೋ ಅನಾಲಿಸಿಸ್ ಇಟ್ಸ್ ಕ್ಲಿಯರ್ ದಟ್ ಏನು, ಸೊ ಇಟ್ ಇಸ್ ಕ್ಲಿಯರ್ ದಟ್ ಪ್ರಾಡಕ್ಟ್ Z ಗಿವ್ಸ್ ಮ್ಯಾಕ್ಸಿಮಮ್ ಕಾಂಟ್ರಿಬ್ಯೂಷನ್. ಸೊ ಅದ್ರ ಪ್ರಕಾರ ಏನ್ ಮಾಡ್ಕೋ, ಸೊ ನಿನ್ನ ಒಂದು ಪ್ರೊಡಕ್ಷನ್ ನ ಏನ್ ಮಾಡು, ಫಸ್ಟ್ Y ಪ್ರೊಡ್ಯೂಸ್ ಮಾಡು, ಮ್ಯಾಕ್ಸಿಮಮ್ ಎಷ್ಟು ಸೇಲ್ಸ್ ಹೋಗುತ್ತೆ ಅಷ್ಟು ಮಾಡು, ಬಿಕಾಸ್ ವಿಚ್ ಗಿವ್ಸ್ ಹೈಯೆಸ್ಟ್ ಕಾಂಟ್ರಿಬ್ಯೂಷನ್. ಅದಾದ್ಮೇಲೆ ನಿನ್ನ ಮೆಷಿನ್ ಕೆಪಾಸಿಟಿ ಉಳ್ಕೊಂಡಿದ್ರೆ ದೆನ್ ಯು ಪ್ರೊಡ್ಯೂಸ್ ಪ್ರಾಡಕ್ಟ್ Z, ಲೇಟರ್ ಯು ಗೋ ವಿತ್ ಪ್ರೊಡಕ್ಷನ್ ಆಫ್ ದ ಪ್ರಾಡಕ್ಟ್ X ಅಂತ ಹೇಳ್ತಾರೆ. ಇಸ್ ದಟ್ ಕ್ಲಿಯರ್? ಸೊ ಯೂಶಲಿ ಏನು ಅಂತ ಅಂದ್ರೆ, ನಿಮ್ಗೆ ಈ ತರ ಪ್ರಾಬ್ಲಮ್ಸ್ ಗಳೆಲ್ಲ ಕೊಟ್ಟಾಗ, ಸೊ ನೀವು ಮಾಡ್ಬೇಕಾಗಿರೋ ಮೊದಲನೇ ಕೆಲಸ ಏನು ಅಂತ ಅಂದ್ರೆ, ಸೊ ಯು ನೀಡ್ ಟು ಗೋ ವಿತ್ ಅ ಕಾಂಟ್ರಿಬ್ಯೂಷನ್ ಕ್ಯಾಲ್ಕುಲೇಷನ್. ಸೊ ಕಾಂಟ್ರಿಬ್ಯೂಷನ್ ಇಟ್ಕೊಂಡು ಕ್ಯಾಲ್ಕುಲೇಟ್ ಮಾಡ್ಕೊಂಡು ಅದಾದ್ಮೇಲೆ ಲೇಟರ್ ಪಾರ್ಟ್ ಏನ್ ಮಾಡ್ಬೇಕಾಗತ್ತೆ ನೀವು, ಸೊ ಲಿಮಿಟಿಂಗ್ ಫ್ಯಾಕ್ಟರ್ ಇದ್ರೆ ಅವನಲ್ಲಿ ಏನಾದ್ರು ಹೇಳಿದ್ರೆ ಮಾತ್ರ ನೀವೇನ್ ಮಾಡ್ಬೇಕು, ಕಾಂಟ್ರಿಬ್ಯೂಷನ್ ಪರ್ ಲಿಮಿಟಿಂಗ್ ಫ್ಯಾಕ್ಟರ್ ಮಾಡ್ಬೇಕು. ಅವ್ನು ಏನು ಹೇಳಲಿಲ್ವಾ, ಈ ಕಾನ್ಸೆಪ್ಟೇ ಬರಲ್ಲ ನಿಮ್ಗೆ, ಇಷ್ಟು ಕಾನ್ಸೆಪ್ಟ್ ಬರೋದೇ ಇಲ್ಲ, ಇದು ಪೂರ ಹೊರಟೋಗುತ್ತೆ. ನಾನು ಸುಮ್ಮನೆ ಏನ್ ಮಾಡ್ತೀನಿ ಇಲ್ಲಿ, ಫಸ್ಟ್ ರ್ಯಾಂಕ್ ಇವನ್ಗೆ, ಸೆಕೆಂಡ್ ರ್ಯಾಂಕ್ ಇವನ್ಗೆ, ಥರ್ಡ್ ರ್ಯಾಂಕ್ ಇವನಿಗೆ ಕೊಟ್ಬಿಡ್ತೀನಿ, ಅಷ್ಟೇ ಮುಗ್ದೋಯ್ತು ಮ್ಯಾಟ್ರು. ಬಟ್ ಅಲ್ಲಿ ಲಿಮಿಟಿಂಗ್ ಫ್ಯಾಕ್ಟರ್ ಹೇಳಿರೋದ್ರಿಂದ, ಸೊ ವಾಟ್ ಐ ಹ್ಯಾವ್ ಟು ಡೂ, ಸೊ ಐ ಹ್ಯಾವ್ ಟು ಕ್ಯಾಲ್ಕುಲೇಟ್ ದ ಕಾಂಟ್ರಿಬ್ಯೂಷನ್ ಪರ್ ಲಿಮಿಟಿಂಗ್ ಫ್ಯಾಕ್ಟರ್ ಅಂಡ್ ದೆನ್ ಐ ಹ್ಯಾವ್ ಟು ಅಲಾಟ್ ದ ರ್ಯಾಂಕ್ಸ್. ಸೊ ಬೇಸ್ಡ್ ಆನ್ ದ ರ್ಯಾಂಕ್ಸ್ ಇಟ್ಸ್ ಕ್ಲಿಯರ್ ದಟ್ ಏನು, ಸೊ ಪ್ರಾಡಕ್ಟ್ Y ನ ಏನ್ ಮಾಡ್ಬೇಕಾಗತ್ತೆ, ಅವನು ಫಸ್ಟ್ ಮ್ಯಾನುಫ್ಯಾಕ್ಚರ್ ಮಾಡಿ, ಅದಾದ್ಮೇಲೆ ಫರ್ದರ್ ಅವನು ಏನ್ ಮಾಡ್ಬೇಕಾಗತ್ತೆ, ನೆಕ್ಸ್ಟ್ ಏನ್ ಮಾಡ್ಬೇಕಾಗತ್ತೆ, ಅವನು
ತನ್ನ ಪ್ರಾಡಕ್ಟ್ ನ ಝೆಡ್ ಗೆ ಕೊಡಬೇಕು, ಅದಾದ್ಮೇಲೆ ಎಕ್ಸ್ ಅಂಟಿಲ್ ಮೆಷಿನ್ ಕೆಪಾಸಿಟಿ ಎಲ್ಲಿ ತನಕ ಇರುತ್ತೋ ಅಲ್ಲಿ ತನಕ ಏನ್ ಮಾಡ್ಬೇಕಾಗತ್ತೆ, ಅವನು ಅವನ ಪ್ರಾಡಕ್ಟ್ ಅನ್ನ ಮ್ಯಾನುಫ್ಯಾಕ್ಚರ್ ಮಾಡೋದಕ್ಕೆ ಕೊಡ್ಬೇಕಾಗತ್ತೆ. ಸೊ ಇದು ಏನು ನಿಮ್ಮ ಡಿಕಾಲ್ಡ್ ಕಾಂಟ್ರಿಬ್ಯೂಷನ್ ಅನಾಲಿಸಿಸ್ ಅಲ್ಲಿ ಲಿಮಿಟಿಂಗ್ ಫ್ಯಾಕ್ಟರ್ಗಳು ಏನಾದರೂ ಕೊಟ್ಟಿದ್ದಾಗ ಸೊ ನೀವು ಯಾವ ರೀತಿ ನಿಮ್ಮ ಒಂದು ಸೊಲ್ಯೂಷನ್ ನ ಮಾಡ್ತೀರಾ ಅಂತ. ಹೋಪ್ ನಿಮ್ಗೆ ಈ ಕಾನ್ಸೆಪ್ಟ್ ಅಥವಾ ಈ ಪ್ರಾಬ್ಲಮ್ ನಿಮ್ಗೆ ಕ್ಲಿಯರ್ ಆಗಿ ಅರ್ಥ ಆಗಿದೆ ಅಂತ ಅನ್ಕೊಂಡಿದ್ದೀನಿ. ಸೊ ವಾಟ್ ಐ ಡೂ ನೌ, ಐ ಸ್ಟಾಪ್ ಫಾರ್ ಟುಡೇಸ್ ಕ್ಲಾಸ್. ಸೊ ಮೇಕರ್ ಬೈ ಡಿಸಿಷನ್ಸ್ ಬಗ್ಗೆ ನಾನು ನೆಕ್ಸ್ಟ್ ಕ್ಲಾಸ್ ಅಲ್ಲಿ ಮಾಡ್ತೀನಿ, ಬಿಕಾಸ್ ನಿಮ್ಗೆ ಕಂಪಲ್ಸರಿ ಕ್ವಶನ್ ಬಂದೇ ಬರುತ್ತೆ ಮೇಕರ್ ಬೈ ಡಿಸಿಷನ್ ಮೇಲೆ. 15 ಮಾರ್ಕ್ಸ್ ಅಥವಾ 12 ಮಾರ್ಕ್ಸ್ ಕೇಳ್ತಾನೆ ಇರ್ತಾರೆ ಕಂಪಲ್ಸರಿ ಆಗಿ. ಸೊ ಮೇಕರ್ ಬೈ ಡಿಸಿಷನ್ ಅಂತ ಅಂದ್ರೆ ಏನು, ಅಲ್ಲಿ ಯಾವ ರೀತಿ ಡಿಸಿಷನ್ಸ್ ಗಳನ್ನ ತಗೊಳ್ತೀರಾ, ಯಾವ ರೀತಿ ಪ್ರಾಬ್ಲಮ್ಸ್ ನ ಹೆಂಗ್ ಕ್ಯಾಲ್ಕುಲೇಟ್ ಮಾಡಬೇಕು. ಸೊ ದೋಸ್ ಥಿಂಗ್ಸ್ ವಿ ವಿಲ್ ಗೋನ್ ಟು ಡಿಸ್ಕಸ್ ಇಟ್ ಇನ್ ದ ಅಪ್ಕಮಿಂಗ್ ಕ್ಲಾಸಸ್. ಓಕೆ, ಥ್ಯಾಂಕ್ ಯು.